ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ವ್ಲಾಗ್ಸ್ ಆ್ಯಂಡ್ ನಾನಿವ ಮೋಕ್ಷಿತ್. ಆ್ಯಂಡ್ ಈಗ ಟೈಮ್ ಬಂದು ಮಾರ್ನಿಂಗ್ 6:30 6:45 ಏನೋ ಆಗಿರ್ಬೇಕು ಅಂದ್ಕೊಳ್ತೀನಿ, ಗೊತ್ತಿಲ್ಲ. ನಾವು ಹೋಯ್ತಾ ಇದೀವಿ ಮೈಸೂರು ಟು ಬ್ಯಾಂಗ್ಳೂರು ಅಂತ ತಿಳ್ಕೊಂಡಿದ್ದೀವಿ, ಹೋಯ್ತಾ ಇದ್ದೀವಿ, ಅಲ್ಲ ತಿಳ್ಕೊಂಡು ಹೋಯ್ತಾ ಇದ್ದೀವಿ. ಫಸ್ಟು ಮಾಡಬೇಕಾದ ಕೆಲಸ ರಿಫ್ಯೂಲಿಂಗ್. ವಾಯ್ಸೇ ಕೇಳಿಸಿದೆ ಗೊತ್ತಿಲ್ಲ, ಯಾಕಂದರೆ ಮೈಕದ ಮೇಲೆ ಇದ್ದ ಪಫ್ ಅಂತ ಹೇಳ್ತಾರಲ್ಲ, ಸ್ಪಾಂಜು ಎಲ್ಲ ಹಾರೋಗ್ಬಿಟ್ಟಿದೆ. ಟೈರಿಗೆ ಫಸ್ಟ್ ಗಾಳಿನೂ ಹಾಕ್ಸ್ಬೇಕು, ಗಾಳಿ ಸ್ವಲ್ಪ ಲೋ ಆಗಿದೆ. ಕುಶಾಲನಗರ ತಲುಪಿದ್ದೀನಿ. ವೆಹಿಕಲ್ಸ್ ಮಾತ್ರ ಇದೆ, ಜನ ಮಾತ್ರ ಭಾರಿ ಕಮ್ಮಿ. ಈಗ ಮುಂಚೆ ಥರ ಇಲ್ಲ ನಮ್ಮ ಕುಶಾಲನಗರ, ಏನಿದ್ರು ದಿನಕ್ಕೆ 1,00,000 ಜನ ಓಡಾಡ್ತಿರ್ತಾರೆ. ಲಿಟ್ರಲಿ ಮುಂಚೆ ಒಂದು 6-7 ವರ್ಷದ ಹಿಂದೆ ಹೀಗೆ ಇರ್ತಿತ್ತು ಗುರು ರೋಡು. ಹಗಲೊತ್ತು ಕೂಡ ಎಲ್ಲ ಒಂದೊಂದು ಅಂತ ಹೇಳೋಕ್ಕಾಗಲ್ಲ, ಅಟ್ಲೀಸ್ಟ್ ಏನೋ ಒಂದು ಸಾಧಾರಣಕ್ಕೆ ಇಡ್ತಿತ್ತು ಅಷ್ಟೇ. ಈಗ ನೋಡಿದರೆ ಏನು 9 ಗಂಟೆ ಮೇಲೆ ರೋಡಿಗೆ ಕಾಲಿಡಂಗಿಲ್ಲ, ಹಚ್ಕೊಂಡೇ ಹೋಗ್ಬಿಡ್ತಾರೆ ಬೇಕಾದ್ರೆ ನಮ್ಮೆಲ್ಲ. ಮೋಸ್ಟ್ಲಿ ಸ್ವಲ್ಪ ವಿಂಡ್ ನಾಯ್ಸ್ ಜಾಸ್ತಿ ಆಗಿರ್ಬೋದು ಅಂತ ತಿಳ್ಕೊಳ್ತೀನಿ, ಯಾಕಂದರೆ ಪಫ್ ಇಲ್ಲಲ್ಲ ಮೈಕ್ ಮೇಲೆ ಬರೋ ಕವಚ ಇಲ್ಲ. ಅದಕ್ಕೆ ಇವತ್ತು ಆರಾಮಾಗಿ ರೈಡ್ ಹೋಗೋಣ. ನೋ ರಶ್, ನೋ ಹರಿ, ನೋ ಬರಿ. ನೋಡಿಲಿ ಯಾವ ರೇಂಜಿಗೆ ಕಲ್ಲು, ಜಲ್ಲಿ, ಬೇಬಿ ಜಲ್ಲಿ, ಮೈಕ್ರೋ ಜಲ್ಲಿ, ನ್ಯಾನೋ ಜಲ್ಲಿ ಎಲ್ಲ ತುಂಬಿಸಿಟ್ಟಿದ್ದಾರೆ. ದೊಡ್ಡ ಇಟಾಚಿನೇ ಅದ್ರ ಎದುರುಗಡೆ ಸಣ್ಣ ಆಟ ಆಡೋ ಸಾಮಾನು ಥರ ಕಾಣಿಸಿದೆಲ್ಲ ಗುರು. ಅಯ್ಯೋ, ಈಗೇನೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿರೋ ಮಣ್ಣು ತುಂಬಿಸ್ತಿದ್ದಾರೆ ಹಾಕೊಂಡು ಹೈಟ್ ಮಾಡೋಕ್ಕೆ. ಸಕಲ ಮಾಡ್ತಿದ್ದಾರೆ, ಏನು ಹೇಳಿ. ಪೂನಾಡಹಳ್ಳಿ ಎಲ್ಲೆಲ್ಲಿಂದ ರೋಡ್ ಹೋಗಿ ಎಲ್ಲೆಲ್ಲಿ ಕನೆಕ್ಟ್ ಆಯ್ತದೆ ಅಂತಲೇ ಅರ್ಥ ಆಯ್ತಿಲ್ಲ ಗುರು ಇವ್ರದ್ದು. ಅಲ್ಲ, ನಾನು ಯೋಚನೆ ಮಾಡ್ತಾ ಇದ್ದೆ, ಈ ರಿಂಗ್ಗಳು ಉಂಟು ನೋಡಿ, ಇದೆಂತ ಅಂಡರ್ ಮೋರಿ ರಿಂಗ್ಗಳು, ಇದರಲ್ಲಿ 2 ಸೀಟ್ಗಳು ಮಾಡಿದರೆ ಹೇಗಿರ್ಬೋದು. ಅಂದರೆ ಎಂತ ಸಿಟ್ಟಿಂಗ್ ಹೋಟೆಲ್ ರೆಸ್ಟೋರೆಂಟ್ ಥರ ಚೆನ್ನಾಗಿರ್ಬೋದೇನೋ ಅಲ್ವಾ. ಯಾಕ್ರೋ ಹಿಂಗೊಂದು ಗುಂಡಿ ಹೊಡೆದು ಹಾಕಿದ್ದೀರ. ನಾನು ಮಗು ಥರ ಮೇಲೆ ಹೋಯ್ತಾ ಇದ್ದೀನಿ, ಅಂಥದ್ರಲ್ಲಿ ಈ ಥರ ಗುಂಡಿಗಳು ಬೇರೆ. ನೋಡಿ ಎನ್ನಾರು ಬೂಜಾ, ಅದು CBR ಚಂದ ಅಲ್ಲ. ಇವತ್ತೇನೋ ಭಾರಿ ಟೂರಿಸ್ಟ್ಗಳಿದ್ದಾರೆ. ಇವತ್ತು ಯಾವ ದಿನ? ಶನಿವಾರನ ಶುಕ್ರವಾರನ? ದಿನನೇ ಮರ್ತೋಗ್ಬಿಟ್ಟಿದೆಲ್ಲ ನನಗೆ. ಶನಿವಾರ ಗುರು, ವೀಕೆಂಡು, ಅದಕ್ಕೆ. ಸೊ ಪಿರಿಯಾಪಟ್ಟಣ ರೀಚ್ ಆಗಿದ್ದೀನಿ. ಕ್ಯಾಮರಾ ಆ್ಯಂಗಲ್ ಸ್ವಲ್ಪ ಸ್ಲ್ಯಾಂಟ್ ಇದ್ದಂಗಿದೆ ಅಲ್ವಾ, ತೊಂದರೆ ಇಲ್ಲ, ನಮಗೆ ಕಂಟೆಂಟ್ ಆದರೆ ಸಾಕಷ್ಟು. ಅಜ್ಜಿ ನೋಡ್ಕೊ ಅಜ್ಜಿ. ದೊಡ್ಡ ಗಾಡಿ ಬ್ರೇಕ್ ಹೊಡೆದೆ ನಿಲ್ಲದಿಲ್ಲ ಬೇಗ. ಇದರಲ್ಲಿ ABS ಇಲ್ಲದೆ ಭಾರಿ ಭಯ ಗುರು. ಅಯ್ಯೋ ದೇವ್ರೆ, ಯಾರಿಗೆ ಹೇಳ್ತೀರಾ. ಎತ್ತಿ ಬ್ರೇಕ್ ಹೊಡೆದ್ರೆ ಜಾರ್ಕೊಂಡು ಹೋಯ್ತದೆ, ಎಂತ ಮಾಡೋದು. ಎಲ್ಲ ಕಡೆ ಸೆನ್ಸರ್ಗಳು, ಕ್ಯಾಮರಾಗಳು ಹಾಕಿ ರುಬ್ಬಾಡ್ತಿದ್ರು. ಪೊಲೀಸವ್ರು ಭಾರಿ ಓಡಾಡ್ತಿದ್ದಾರೆ. ನೆನ್ನೆನೋ ಕುಶಾಲನಗರಕ್ಕೆ ನಮ್ಮ ಕರ್ನಾಟಕ ಪೊಲೀಸ್ IG ಬಂದಿದ್ರಂತೆ. ಓ ಅಣ್ಣ, ರಿವರ್ಸ್ ಎಲ್ಲ ತೆಗೆದುಬಿಟ್ಟಿಯಾ? ಅಮ್ಮ ಅಪ್ಪ ಅಂತ ಚಂದ ಹಾಕೇನೆ. ಪಕ್ಕದಲ್ಲಿ ಪಾನು ಅಮ್ಮ 2 ಸಾಕಿದ್ದಾನೆ. ನಮ್ಮ ಹುಡುಗರಿಗೆ ಇತ್ತೀಚೆಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಆಯ್ತಾ. ಆಗಲೇ ಪೆಟ್ರೋಲ್ ಬಂಕಲ್ಲಿ ಫ್ಯೂಲ್ ಹಾಕ್ಸಿರ್ಬೇಕಾರೆ ಈ ಫ್ಯೂಲ್ ಹಾಕೋ ಹುಡುಗನ ನೋಡಿದೆ, ಲೆಫ್ಟ್ ಹ್ಯಾಂಡ್ ಫುಲ್ಲು ನೈಲ್ ಪಾಲಿಶ್ ಗುರು. ಏನಾಯ್ತಿದೆ ನಮ್ಮ ಹುಡುಗರಿಗೆ, ಎಲ್ಲಿಗೆ ಹೋಯ್ತಿದೆ ನಮ್ಮ ಜನ್ರೇಷನ್ ಅಂತ ಹೇಳೋದೇ ಅರ್ಥ ಆಯ್ತಿಲ್ಲ. ಸಣ್ಣ ಮಕ್ಕಳಾದ್ರೆ ತೊಂದರೆ ಇಲ್ಲ ಬಿಡಿ, ಏನೋ ಅವ್ರ ಖುಷಿಗೆ ಹಾಕೊಳ್ತಾರೆ. ಬಟ್ ದೊಡ್ಡವರಲ್ಲ, ಇನ್ನು ಪಾಪ ವಿಡಿಯೋ ಮಾಡಿ ಅವನ್ನ ಹರಾಜು ಹಾಕೋದು ಕೇಳಿ ಏನೋ ಅವ್ರವ್ರ ಖುಷಿಗೆ ಏನೋ ಮಾಡ್ಕೊಳ್ತಿರ್ತಾರೆ. ಯಾವುದೇ ಗಾಡಿದು ಆಯಿಲ್ ಸ್ಮೆಲ್ ಬಂದರೆ ನನಗೆ ನನ್ನ ಬೈಕದು ಅಂತ ತಲೆ ಬಿಸಿ. ಯಾಕಂದರೆ ಆಲ್ರೆಡಿ ನಾನು ಟ್ರಾಮಾ ಫೀಲ್ ಆಗ್ಬಿಟ್ಟಿದ್ದೀನಿ. ನಾನು KTM ಇರ್ಬೇಕಾರೆ ರೋಡು ಆಗಿದೆ, ಚೂರು ಸ್ವಲ್ಪನೇ ಆಗಿರೋದಷ್ಟೇ. ಅದು ರೋಡ್ ಆದಮೇಲಂತೂ ಬೆಂಕಿ ಸಕರಾಗಿರ್ತದ ಅಂತಲ್ಲ. ಸ್ಪೀಡ್ ಲಿಮಿಟ್ 30 ಅಂತ ತೋರಿಸ್ತದೆ, ನಾವು 50ಲಿದ್ದೀವಿ. 30 ಆದರೆ ಎಷ್ಟು ಸ್ಪೀಡ್ ಇರ್ತದೆ ನೋಡುವಲ್ಲ ಗುರು. ನಡ್ಕೊಂಡು ಹೋಗ್ಬೇಕಂತ ನೋಡಿಲ್ಲ, 34ಅಲ್ಲಿದ್ದೀನಿ. ನೋಡಿ ಎಲ್ಲ ಸೈಡ್ ಗಿರ ಎಲ್ಲ ಅರ್ಧ ಆ ಕಡೆ ರೋಡ್ ಮಾಡಿ ಹಾಕಿದ್ದಾರೆ. ಸಕಲಾಗುಂಟು, ಏನೇ ಹೇಳಿ.
ಅಲ್ಲಿ ಡೆಲ್ಲಿಯಿಂದ ಬರ್ಬೇಕಾದ್ರೆ ಆ ಕಡೆ ಮಹಾರಾಷ್ಟ್ರ ಕಡೆ ಎಲ್ಲ ಹಿಂಗೆ ಎಲ್ಲ ಹೊಡೆದು ಕೆರೆದು ಆ ಕಡೆ ರೋಡ್ ಮಾಡಿರೋದೆ. ಅದು ರೋಡ್ ಅಂದ್ರೆ ಗುರು ಅಪ್ಪ ಬೆಂಕಿ. ನನಗೆ ಡೆಲ್ಲಿಯಿಂದ ಬರೋದು ನಿಜ ಆ ಫೀಲ್, ಆ ಖುಷಿ ಆಯ್ತದೆ, ಮೈಯೆಲ್ಲ ಜುಮ್ ಆಯ್ತದೆ ಅದು ಯೋಚನೆ ಮಾಡಿದರೆ. KTM ಇರ್ಬೇಕಾದ್ರೆ ನಾನು ಆ್ಯಕ್ಚುಲಿ ಇದು ನನ್ನ ಯೂಶ್ವಲ್ ಸ್ಪಾಟ್ ಬಂದು ಸುಮ್ಮನೆ ಕೂರ್ತಿದ್ದೆ ಒಂದು ಅರ್ಧ ಗಂಟೆ. ಈಗ ಈ ಕಡೆ ಕಟ್ಟೆಯಲ್ಲಿ ಕೂತಿದ್ದೀನಿ. ಆವಾಗ ಆ ಕೊಂಬೆ ನೋಡಿದ್ರು ಬೀಳೋಕ್ಕಾಗುಂಟು ತಲೆ ಮೇಲೆ, ಅಥವಾ ಕೊಂಬೆ ಬಂದಿರೋದೆ ಹಾಗೇನ ಏನೋ. ಯಾಕೋ ಇವತ್ತು ದಿನ ಭಾರಿ ಸ್ಲೋ ಆಗಿ ಹೋಯ್ತಾ ಇದೆ, ಅಲ್ಲ ಟೈಮ್ ಬೇಗ ಹೋಯ್ತಾ ಇದೆ, ಬಟ್ ಡಿಸ್ಟೆನ್ಸ್ ತುಂಬ ಕಮ್ಮಿ ಕವರ್ ಮಾಡ್ತಾಯಿದ್ದೀನಿ. ಏನು ವಿಷಯ ಅಂತ ಗೊತ್ತಾಯ್ತಿಲ್ಲ. ಓಹೋ ಹುಣಸೂರಿಗೆ ಏನು ವೆಹಿಕಲ್ಸು ಇವತ್ತು. ಹೊಟ್ಟೆ ಬೇರೆ ಹಸಿತಾ ಇದೆ ಒಂದು ಕಡೆಯಿಂದ, ಅದು ಊಟ ಮಾಡೋಕ್ಕೆ ಮನಸ್ಸಿಲ್ಲ ಅಂತ ಅವಸ್ಥೆ. ಅಲ್ಲ ಗುರು, ನಂಗೆ ಒಂದು ಅರ್ಥ ಆಗೋದಿಲ್ಲ, ಈ ರೋಡ್ಗಳನ್ನ ರೋಡ್ ಅಂತ ತಿಳ್ಕೊಳ್ತಾರೆ, ಕೇರಮ್ ಬೋರ್ಡ್ ಅಂತ ತಿಳ್ಕೊಳ್ತಾರೆ. ಬೇಕಾದಲ್ಲಿ ಬೇಕಾದಂಗೆ ಓಡಾಡ್ಕೊಂಡಿದ್ರೆ ರೋಡ್ ಯಾಕೆ, ಅದಕ್ಕೊಂದು ರೂಲ್ಸ್ ಯಾಕೆ? ಇದಂತ ಅಮೀಬನಲ್ಲಿ ಹಾಕಿಟ್ಟಾರೆ. ಫಸ್ಟ್ ನಾರ್ತ್ ಇಂಡಿಯಾದಲ್ಲಿತ್ತು, ಈಗ ಇಲ್ಲಿಗೂ ಬಂತ. ಎಲ್ಲ ಲಾರಿಗಿರೋದು, ಅದು ಲಾರಿಗೆ ಅಲ್ಲಿ ಇಲ್ಲಿ ಅಂಟಿಸ್ಕೊಳ್ಳೋಕ್ಕೆ. ಬರೀ ನಿದ್ರೆ ಎಳೀತಿದೆ ಗುರು, ಅಪ್ಪ ದೇವ್ರೆ. ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ್ದೀನಲ್ಲ ಅಂತೂ ಯಾಕೆ ನಿದ್ರೆ ಎಳೀತಿದೆ ಹಿಂಗೊಂದು. ರೈಡಿಂಗ್ ಬೂಟ್ಸು, ರೈಡಿಂಗ್ ಪ್ಯಾಂಟು, ರೈಡಿಂಗ್ ಜಾಕೆಟ್, ನಡೆಯಲ್ಲಿ ಬನ್ನಿ ಹೋಗೋಣ. ಹಾಡು ಹೇಳ್ಕೊಂಡು ಹಾಡು ಕೇಳ್ಕೊಂಡು ಆರಾಮಾಗಿ ಬದುಕು ಜಟಕ ಬಂಡಿ ಅಂತ. ಡಬಲ್ ರೋಡ್ ಎಂಟ್ರ್ ಆಗಿದ್ದೀನಿ. ಈ ರೋಡಲ್ಲಿ ಎಷ್ಟೇ ಮೇಲೆ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ರು ಕೂಡ ಬೈಕ್ ತಡೆಯೋದಿಲ್ಲ, ಮನಸ್ಸು ತಡೆಯೋದಿಲ್ಲ, ಬೈಕ್ ತಡೀತದೆ. ಈ ಸೌಂಡು, ಈ ಖಾಲಿ ರೋಡು, ಓಹೋ ನೈಸ್ ರೋಡು. ಇನ್ನೂ ಈ ಬೈಕು ಇನ್ನೂ ಗೇರ್ ಕೇಳ್ತಾ ಇರುತ್ತೆ ಗುರು. ಮತ್ತು ಟಾಪ್ ಗೇರಲ್ಲಿ ಇದ್ರೂ ಕೂಡ ನಾಕ್ ಆಗೋದಿಲ್ಲ ಅಷ್ಟು. ಅದೊಂದು ಒಳ್ಳೆ ರಿಫೈನ್ಮೆಂಟು. ಹಂಗೂ ಹಿಂಗೂ ಇಲ್ವಲ್ಲ ಬಂದು ರೀಚ್ ಆಗಿದ್ದೀನಿ. ಸುಸ್ತಾಗೋಯ್ತು ಗುರು ಒಂಥರ. ಹಾಗೆ ಬಂದು ಎಂಥದ್ದು ಎಲ್ಲ ತಲುಪಿದೆ. ಸೆಕೆ ಗುರು, ಬಿಸಿಲು ತಲೆ ಮೇಲೆ ಬರ್ತಾ ಉಂಟು. ಚಳಿಗೆ ಮೈ ಜುಮ್ ಆದಂಗೆ ಸೆಕೆಗೆ ನನಗೆ ಮೈ ಜುಮ್ ಆಯ್ತದೆ. ಚಳಿ ಹೆಂಗೆ ಬೇಕಾದ್ರೆ ತಡ್ಕೊಂಬಿಡ್ತೀನಿ. ಈ ಸೆಕೆ ಮಾತ್ರ ನಂಗೆ ಆಗದಿರೋ ವಿಷಯ ಮಾತ್ರ. ಚಳಿ ಬೇಕ್ರಿ ಹೆಂಗೇ ಇರಲಿ ತಡೆದು ಬಿಡ್ತೀನಿ ಆ ಕಡೆ. ಸೆಕೆ ಮಾತ್ರ ಆಗೋದಿಲ್ಲ. ಬನ್ನಿ, ಮೈಸೂರು ರಿಂಗ್ ರೋಡ್ ಎಂಟ್ರ್ ಆಯ್ತಿದ್ದೀನಿ. ಥರ ಚಂದ ಗುರು. ನಮ್ಮ ಹಳೇ ಎಂಥ ರೈಡಿಂಗ್ ಎಂತ ಹೇಳೋ ಟ್ರ್ಯಾಕ್ ಇದು ಒಂಥರ KTM ಇರ್ಬೇಕಾರೆ. ನಮ್ಮ ಹುಡುಗಂದೆಲ್ಲೋ ರೆಸ್ಟೋರೆಂಟ್ ಇರಬೇಕಲ್ಲ ಇಲ್ಲಿ, ಮೇಪಲ್ ಲೀಫ್ ಅಂತ. ನಾನು ಫಸ್ಟ್ ಬೆನೆಲಿ ಟೆಸ್ಟ್ ರೈಡ್ ಮಾಡಿದಾಗ 2017 ಅಲ್ಲಿಂದ ಅದೇ ಆ ರೋಡ್ ಕಾಣಿಸುಂಟಲ್ಲ ಅಡ್ಡ, ಅಲ್ಲಿಂದ ಹೊಡೆದಿದ್ದೆ ನಾನು. ಎಲ್ಲಿ ಕೊಲಂಬಿಯಾ ಗಂಟ ಅನಿಸುತ್ತೆ, ಇಲ್ಲ ಅಷ್ಟು ದೂರ ಇಲ್ಲ, ಇಂಡಸ್ಟ್ರಿಯಲ್ ಏರಿಯಾ ಗಂಟ ಫಸ್ಟ್ ಟೈಮ್. ಅದು ಸಹ ರೆಡ್ ಕಲರ್ದೆ. ನೋಡೋಣ ಫೋಟೋ ಏನಾದ್ರು ಸಿಕ್ಕಿದ್ರೆ ಹಾಕಿಡ್ತೀನಿ ನೋಡ್ಕೊಳ್ಳಿ. ಆವಾಗ ನನ್ನ ಜೊತೆ ಯಾವ ಬೈಕು ಇತ್ತಿಲ್ಲ. ಬೈಕ್ ಬೇಕು ಅಂತ ಹೇಳೋ ಒಂದು ಹುಚ್ಚು ಕ್ರೇಜ್, ಭಯಾನಕ ಕ್ರೇಜ್ ಇತ್ತು, ಬೆನೆಲಿನೇ ಬೇಕು ಅಂತ. ಆವಾಗ ಹಿಂಗಿದ್ದೆ ಆಯಿತಾ. ಮನೇಲೋಗಿ ಹೇಳ್ದೆ, ಜಗಳ ಎಲ್ಲ ಆಯಿತು ನನಗೆ. ಆವಾಗ ಮಕ್ಕಳಂದಮೇಲೆ ಇರ್ತದಲ್ಲ ಏನಾದ್ರು ಒಂದು ಮನೇಲಿ ಕೇಳೋದು ಅದು ಇದು ಅಂತ. ಸರಿ ಅಂತ ಹೇಳ್ಬಿಟ್ಟು ಕೇಳಿದೆ. ಮುಖಾಮುಖಿ ಹೋಗಿದ್ರು. ಇಲ್ಲೇ ಉಂಟು ನೋಡಿ ಮೇಪಲ್ ಲೀಫ್ ನಮ್ಮ ಹುಡುಗಂದು. ನೋಡೋಣ ಆದರೆ ಬರೋಣ ಇವತ್ತು. ನಮ್ಮ ಕುಲ್ದೀಪದು. ಸರಿ, ಹಾಗೆಲ್ಲ ಹೇಳ್ತಾ ನನಗೆ ಟೆಸ್ಟ್ ರೈಡ್ ಮಾಡಬೇಕಿತ್ತು. ಸರಿ ಅಂತ ಹೇಳ್ಬಿಟ್ಟು ಬಂದರೆ ಅವ್ರು ಮರ್ಯಾದೆ ತೆಗೆದು ಬಿಡ್ಬೇಕು ನಂದು, ಸೀರಿಯಸ್ಲಿ. ಸರ್ ನಿಮಗೆ 600cc ಬೈಕೆಲ್ಲ ಓಡಿಸಿ ಅಭ್ಯಾಸ ಇದೆ ಹಂಗೆ ಹಿಂಗೆ ಅಂದ್ಬಿಟ್ರು. ನನಗೆ ಎಲ್ಲೆಲ್ಲಿ ಉರಿಯೋಕ್ಕೆ ಸ್ಟಾರ್ಟ್ ಆಯಿತೋ ಏನೋ, ನನಗೆ ಸಖತ್ ಬೇಜಾರಾಗಿ ಹೋದೆ, ರೂಮಿಗೆ ವಾಪಸ್ ಹೋದೆ. ಹೋಗಿ ಒಂದು ರಿವ್ಯೂ ಹಾಕಿದೆ ಗುರು, ಹಿಂಗೆ ಅಂತ. ಪಾಪ ಅವರೇ ಮತ್ತೆ ನೆಕ್ಸ್ಟ್ ದಿನ ಕರೆದ್ರು, ಸರ್ ಬನ್ನಿ ಸರ್ ಟೆಸ್ಟ್ ರೈಡ್ ತೊಗೊಳ್ಳಿ ಅಂತ. ಒಂದು ಖುಷಿಯಾರ ಆಯಿತು ಗುರು, ಜೀವನ ಸಾರ್ಥಕ ಅಂತ ಅನಿಸ್ಬಿಡ್ತು ನನಗೆ. ಮತ್ತೇನಾಯಿತು, ಆವಾಗಾದ್ರೂ ಪ್ರೈಸ್ ಬಂದು 7 lakh ಚೇಂಜ್ ಏನೋ ಇತ್ತು. ಸೊ ಅಷ್ಟು ಇನ್ವೆಸ್ಟ್ ಎಕ್ಸ್ಪೆನ್ಸ್ ಏನೋ ಗೊತ್ತಿಲ್ಲ, ಬೇಡ ಅಂತ ಆಯಿತು ಅಂತೇಳಿ, ಅಲ್ಲ ಮನೇಲಿ ಬೇಡ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು KTM ಶೋರೂಮಿಗೆ ಹೋದೆ. ನಮ್ಮ ಶರತ್ ಅಂತ ಒಬ್ಬ ಇದ್ದಾನೆ. ಮುಂಚೆ ನಾನು ಸೋಷಲ್ ಮೀಡಿಯಾ ಇಷ್ಟು ಆ್ಯಕ್ಟಿವ್ ಇದ್ದಿದ್ರೆ ಅವನ್ನೆಲ್ಲ ಗೊತ್ತಾಗೋದು, ಬಟ್ ತೋರಿಸಿಲ್ಲ. ನನ್ನ ಕ್ಲೋಸ್ ಫ್ರೆಂಡ್ ಅವನು, LLB ಮಾಡೋ ಟೈಮಲ್ಲಿ. ಸೊ ಅವನ್ನ ಕರ್ಕೊಂಡು ಹೋದೆ. ನಾನು ಆ್ಯಕ್ಚುಲಿ RC 390 ತಗೊಳ್ಳೋಣ ಅಂತ ಇದ್ದಿದ್ದು. ಅವನಷ್ಟೊತ್ತಿಗೆ ಬೈದ್ಬಿಟ್ಟು, ಮಚ್ಚ RC 390 ಬೇಡ, ನಿಂಗೆ ದೂರ ಓಡಾಡ್ತಿರ್ತೀಯಲ್ಲ,
ಡ್ಯೂಕ್ 390 ಟ್ರೈ ಮಾಡು ಅಂತ ಹೇಳ್ದ. ಸರಿ ಗುರು ಅಂತ ಹೇಳ್ಕೊಂಡು ಡ್ಯೂಕ್ 390 ಓಡಿಸಿದ್ರೆ ರಣ ಭಯಾನಕ ಇತ್ತು. ಅಲ್ಲೇ ಲವ್ ಆಗಿ ಹೋಗ್ಬಿಡ್ತು ನನಗೆ. ಇನ್ನೇನು ಬೆನೆಯಲ್ಲಿ ತೆಗಿಯೋಕ್ಕಾಗಿಲ್ಲ ಅಂದರೆ ಅದನ್ನು ತೆಗಿಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಸರಿ ಮನೇಲೆಲ್ಲ ಹೇಗೋ ಒಪ್ಪಿಸಿ ಮಾಡಿ ತಗೊಂಡೆ. ಆವಾಗ ಪ್ರೈಸ್ ಬಂದು 2,98,000 ಇತ್ತು. ಮನೇಲಿ ಅಷ್ಟೊತ್ತಿಗೆ ನನಗೆ ಈ ಸೋಕಿಗೇನು ಕಮ್ಮಿ ಇಲ್ಲ, ಏನೊಂದು 2 ವರ್ಷ ಬೈಕ್ ಓಡಿಸ್ತೀಯ ಮತ್ತು ನಿಂಗೆ ಅದು ಇಂಟ್ರೆಸ್ಟ್ ಹೋಗ್ಬಿಡ್ತದೆ ಅಂತ ಹೇಳಿದರು. ಹೇಳಿ 7 ವರ್ಷ ಆಯಿತು, ಇನ್ನೂ ಬೈಕ್ ಮೇಲೆ ನಂಗೆ ಹುಚ್ಚೋಗಿಲ್ಲ. ಮನೇಲಿ ಕಾರ್ ಇದ್ರು, ಜೀಪ್ ಇದ್ರು, ಓಮನಿ ಇದ್ರು ಕೂಡ ನನಗೆ ಇಂಟ್ರೆಸ್ಟ್ ಬೈಕ್ ಮೇಲೆ, ಮೋಟರ್ ಸೈಕಲ್ ಮೇಲೆ. ಅದೇನೋ ಒಬ್ಬೊಬ್ಬರು ಪ್ಯಾಷನ್ ಒಂದೊಂದು ಥರ ಇರುತ್ತೆ. ನಮ್ಮ ಪ್ಯಾಷನ್ನ ನಮಗೆ ಯಾವತ್ತೂ ಬಿಟ್ಕೊಡ್ಬಾರ್ದು ಗುರು. ಬಿಟ್ಟುವ ಜೀವನ ಹಾಳು ನನ್ನ ಪ್ರಕಾರ ಅಂತ ಹೇಳೋಕ್ಕಾಗೋದಿಲ್ಲ. ಅಂತೂ ಯೂಶ್ವಲ್ ಆಗಿ ನಿಮಗೆ ಏನು ಡ್ರೀಮ್ ಇದೆ, ನಿಮ್ಮ ಪ್ಯಾಷನ್ ಏನಿದೆ, ಅದನ್ನು ಫಾಲೋ ಮಾಡಿದರೆ ಮಾತ್ರ ನಮ್ಮ ಜೀವನದಲ್ಲಿ ಒಂದು ಖುಷಿ ಸಿಗ್ಬೋದು. ಗೊತ್ತಿಲ್ಲ ಫ್ಯೂಚರ್ ಹೇಗೆ ಅಂತ, ಬಟ್ ಆ ಫ್ಯೂಚರಲ್ಲಿ ಒಂದು ಜಾರಿ ಬೀಳೋಕ್ಕಿಂತ ಮುಂಚೆ ಜೀವನನ ಎಂಜಾಯ್ ಮಾಡ್ಕೊಳ್ತೀನಿ ಅಷ್ಟೆ. ಮತ್ತೆ ಏನಾಯಿತು, KTM ಎಲ್ಲ ಮುಗೀತು. ಅದನ್ನು ಹೊಡೆದು ಊರು ಬಾಗಿಲು ಮಾಡಾಕಿಟ್ಟಿದ್ದೆ, ಓಡಿಸಿ. ಸರಿ, ನನಗೆ ಇದ್ದಿದ್ದು ಬೆನೆಲಿ ಡ್ರೀಮು, ಬೆನೆಲಿ 600 ಡ್ರೀಮು. ಯಾವುದೇ ಬೈಕ್ ತೆಗಿಯೋಕ್ಕಾದ್ರೂ ಕೂಡ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ, ಇದು ಪವರ್ ಕಮ್ಮಿ ಇರಲಿ, ಏನು ಬೇಕಾದ್ರೂ ಇರಲಿ, ನಂಗೆ ಬೆನೆಲಿ ಬೇಕು ಅಷ್ಟೇ ಇದ್ದಿದ್ದು ತಲೆಯಲ್ಲಿ. ಸರಿ ಅಂತೇಳಿ ಹಿಂಗೋ ಡಿಸೈಡ್ ಮಾಡಿ ಆಚೆ ಈ ಸಲ ನನ್ನ ಸಂಪಾದನೆಯಲ್ಲಿ ತಗೊಂಡೆ ಗುರು. ಯಾರನ್ನ ಫೋರ್ಸ್ ಮಾಡಿಲ್ಲ, ಏನಿಲ್ಲ. ಬಟ್ ಬೈದರು ಮನೇಲಿ, ಬೇಕಾ ನಿಂಗೆ ಅದು ದುಡ್ಡು ಇಟ್ಕೊಂಡು ಬೇರೆ ಏನಾದ್ರು ಮಾಡು ಅಂತ. ಬಟ್ ಮನ್ಸು ಕೇಳಲಿಲ್ಲ, ನನಗೆ ತಡ್ಕೊಳಕ್ಕಾಗಿಲ್ಲ. ಮನೇಲಿ ಹೇಳಿ ಹೊರಟೆ, ಡೆಲ್ಲಿಗೆ ಹೋದೆ, ಬೈಕ್ ನೋಡಿದೆ, ಖುಷಿ ಆಯಿತು. ಒಂದು ರೌಂಡ್ ಓಡಿಸಿ ನೋಡಿದೆ, ಅಂತ ಅನ್ನಿಸ್ತು. ಕ್ಯಾಶ್ ಕೊಟ್ಟೆ, ಗಾಡಿ ತಗೊಂಡ್ಬಿಟ್ಟೆ. ಪಾಪ ಮನೇಲಿ ನಾನು ಫ್ಲೈಟಲ್ಲಿ ಬರ್ತೀನಿ ಅಂತ ತಿಳ್ಕೊಂಡಿದ್ರು, ರಿಟರ್ನು ಅಥವಾ ಟ್ರೈನಲ್ಲಿ ಬರ್ತೀನಿ ಅಂತ. ಮತ್ತೆ ಬೈಕ್ ತಗೊಂಡ್ಬಿಟ್ಟೆ. ಅವ್ರಿಗೆ ಮತ್ತೆ ಗೊತ್ತಾಯ್ತು ಒಂದು ದೊಡ್ಡ ಹುಚ್ಚ ಅಂತ. ದಯವಿಟ್ಟು ಯಾರು ಅಂತ ತಪ್ಪು ಮಾಡೋಕೆ ಹೋಗ್ಬಿಡಿ ಆಯಿತಾ. ಮನೇಲಿ ಪಾಪ ನಿಮಗೋಸ್ಕರ ಕಾದ್ಕೊಂಡು ಸೇಫ್ ಆಗಿರ್ತಾನೆ ಹುಡುಗ ಅಂತ ಹೇಳ್ಕೊಂಡು ಕಳಿಸಿರ್ತಾರೆ. ಯಾಕಂದ್ರೆ ಬ್ಲ್ಯಾಂಕ್ ಆಗಿ ನಾನು ಡೆಲ್ಲಿಗೆ ಹೋಗಿರೋದು, ನಾನಂತೂ ಫ್ಲೈಟಲ್ಲಿ ಫಸ್ಟ್ ಟೈಮ್ ಹೋಗಿರೋದು. ಮನೇಲೊಂದು ಭಯ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ನೀವು ಎಂಥ ದೊಡ್ಡ ರೈಡ್ರೇ ಇರಲಿ, ಎಂಥ ದೊಡ್ಡ ಪಂಟ್ರ್ಗಳೇ ಇರಲಿ, ಮನೇಲೊಂದು ಭಯ ಅಂತ ಹೇಳೋದು ಇದ್ದೇ ಇರುತ್ತಲ್ಲ. ಆ ಭಯಕ್ಕೆ ನಾವು ಯಾವತ್ತೂ ಮೋಸ ಮಾಡಬಾರ್ದು. ಅಂತೂ ಒಂದು ಬಂಡ ಧೈರ್ಯದಲ್ಲಿ ಹೊರಟೆ ನಾನು. ಅದೊಂದು ಎಕ್ಸ್ಟ್ರೀಮು. ನನಗೆ ಆ ಟೈಮಲ್ಲಿ ಯಾಕೆ ನಂಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದರೆ, ಈ ಕ್ಯಾಮರಾದು ಮೌಂಟು, ಮೈಕು ಎಲ್ಲ ದೊಡ್ಡದಾಗಿ ಮನೇಲಿ ತೆಗೆದು ಇಟ್ಟಿದ್ದೀನಿ, ಬ್ಯಾಗಿಗೆ ಹಾಕ್ಕೊಳ್ಬೇಕು ಅಂತ. ಚಂದ ಮಂಚದ ಮೇಲೆ ಇಟ್ಬಿಟ್ಟು ಖುಷಿಲಿ ಹೊರಟಿದ್ದೀನಿ. ಡೆಲ್ಲಿಲಿ ಹೋಗಿ ಪರ್ಚೇಸ್ ಮಾಡೋಣ ಅಂತ ಅನ್ನಿಸ್ತು. ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತಲೂ ಒಂದು ಕಡೆಯಿಂದ ಆಯಿತು. ಯಾಕಂದರೆ ಪರ್ಚೇಸ್ ಮಾಡಿದರೆ ಒಂದು 2,500 ಸಾವಿರ ಕೇಸಿಗೆ, ಮೈಕಿಗೆ ಇನ್ನೊಂದು ಎಷ್ಟು 600-700, ಮತ್ತು ಇದರದ್ದು ಅಡಾಪ್ಟ್ರಿಗೆ 5,000. ಸೊ ಸುಮ್ಮನೆ ವೇಸ್ಟ್ ಅಲ್ಲ ಗುರು. ಮನೆಗೆ ಬಂದಮೇಲೆ ಮತ್ತೆ ಸುಮ್ಮನೆ ಬಿಸಾಕ್ಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ನಿಂತಾಗ ಮಾತ್ರ ವೀಡಿಯೋಗಳು ವ್ಲಾಗ್ಗಳು ಮಾಡ್ಕೊಂಡು ಬಂದೆ. ಬಟ್ ಅಷ್ಟು ಚೆನ್ನಾಗಿ ಬಂದಿಲ್ಲ, ಬಟ್ ಸ್ಟಿಲ್ ಐ ಮೇಡ್ ಇಟ್. ಏನೋ ಒಂದು ಡೆಲ್ಲಿಯಿಂದ ಬಂದೀನಿ ಅಂತ ಕೊನೆ ಪಕ್ಷ ಈ ತಿಕ್ಕವರಿಸ್ತಿರ್ತಾರಲ್ಲ, ಅವ್ರಿಗೆ ತೋರ್ಸೋಕ್ಕಾದರೂ ಸಣ್ಣ ಪುಟ್ಟ ವೀಡಿಯೋಗಳು ಮಾಡಿದೆ. ಪೊಲೀಸಪ್ಪ ಬಗ್ಗೆ ನೋಡ್ತೇನೆ ಗುರು. ಸೊ ಈಗ ಮೈಸೂರು TK ಲೇಔಟಲ್ಲಿ ಇದ್ದೀನಿ. ನಾನು ಮುಂಚೆ PG ಮಾಡ್ಕೊಂಡಿದ್ದಿದ್ದು ಇಲ್ಲೇ, ಆ್ಯಕ್ಚುಲಿ PGಲಿದ್ದಿದ್ದು. ಪೆಟ್ರೋಲ್ ಹಾಕ್ಸ್ಬೇಕು. ನಮ್ಮ TK ಲೇಔಟ್ ಯಾವ ರೇಂಜಿಗೆ ಚೇಂಜ್ ಆಗಿದೆ ಅಂದರೆ, ಲಿಟ್ರಲಿ ಸಿಕ್ಕಾಪಟ್ಟೆ ಬಿಲ್ಡಿಂಗ್ಗಳು, ಕ್ರೇಜ್ ಆಗ್ಬಿಟ್ಟಿದೆ ಗುರು ಇಲ್ಲಿ. ಕಾರ್ಕೇರು ಕಾಲ ಚೇಂಜ್ ಆದಂಗೆ ಜಾಗನೂ ಚೇಂಜ್ ಆಗಬೇಕು ಅಲ್ವಾ. ಕ್ಯಾಂಪಸ್ ರೋಡು ಇದೊಂದು ಬೆಂಕಿ ರೋಡ್ ಗುರು. ಯಾವತ್ತೂ ಹಾಳಾಗೋದು ಇಲ್ಲ ಅನ್ಸುತ್ತೆ. ಈ IT-BT ಬಂದು ನಮ್ಮ ಮೈಸೂರನ್ನ ಹಾಳು ಮಾಡಿಬಿಡ್ತಾರ ಅಂತ ಡೌಟ್ ಯಾಕೋ. ನಾವೀಗ ಇದ್ದೀವಿ ನಮ್ಮ ಪಡವರಳ್ಳಿ ಜಂಕ್ಷನಲ್ಲಿ. ರೈಟ್ ಹೋಗೋಣ, ಹೆಡ್ಸ್ ಆ್ಯಂಡ್ ಗೇಟ್ಸ್ಗೆ ಹೋಗ್ಬೇಕಿತ್ತು, ಸ್ವಲ್ಪ ಕೆಲಸಗಳಿತ್ತು.